ನೋಡಿ, ಇವತ್ತಿನ ದಿನಗಳಲ್ಲಿ ರೈತರ ಬಡವರ ಸಮಸ್ಯೆ ಹೆಚ್ಚು ಉಲ್ಬಣ ಆಗಿದೆ. ಹಿಂದಿಗಿಂತನೂ ಕೂಡ ಇವತ್ತು ರೈತ ಸಂಘದ ಅವಶ್ಯಕತೆ ಭಾಳ ಪ್ರಾಮುಖ್ಯತೆ ಇದೆ. ಇಲ್ಲಿ ಹಿಂದಿನ ಪ್ರಾಮುಖ್ಯತೆಯನ್ನು ರೈತ ಸಂಘನೂ ಕಳ್ಕೊಂಡಿದೆ. ಅದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಳಬೇಕು. ಯಾಕೆ ಕಳ್ಕೊಂಡಿದೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ವಿಘಟನೆಯಾಗಿ ನಾನು ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಅಂತ ಹಸಿರು ಟವಲ್ ಹಾಕ್ಕೊಂಡು ಏನು ಒಂದು ಪ್ರಾಮಾಣಿಕವಾದಂಥ ಒಂದು ಸಂಘಟನೆ, ಪ್ರಾಮಾಣಿಕವಾಗಿ ರೈತ ಸಂಘಟನೆಯಲ್ಲಿ ಮುಖಂಡರು, ಕಾರ್ಯಕರ್ತರು ಕೆಲಸ ಮಾಡಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ. ಇದರಿಂದ ಕೂಡ ಅಧಿಕಾರಿಗಳು ನಮಗೆ ಹೆದರಾಗಿಲ್ಲ, ರಾಜಕಾರಣಿಗಳು ಮೊದಲೇ ಹೆದರಾಗಿಲ್ಲ, ಹಾಗಾಗಿದ್ದಾರೆ. ಈಗ ನಾನು ಅಧ್ಯಕ್ಷ ಆದಮೇಲೆ ಯಾವ ಪ್ರತಿಷ್ಠೆ ಇಲ್ಲದೆ ಎಲ್ಲ ರೈತ ಸಂಘಟನೆಗಳಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ. ರೈತರ ಹಿತದೃಷ್ಟಿಯಿಂದ, ರೈತರ ಬಳಿಗೋಸ್ಕರ ನಮ್ಮ ಪ್ರತಿಷ್ಠೆನ ಬಿಟ್ಟು, ನಮ್ಮ ಒಣಜಂಬನ ಬಿಟ್ಟು ನಾವೆಲ್ಲ ಒಂದಾಗೋಣ, ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಇಲ್ಲಿ ಬಹಳ ಮುಖ್ಯ ಏನು ಒಂದು ಪ್ರಾಮಾಣಿಕತೆ, ಶುದ್ಧ ಹಸ್ತ. ನಾವು ಭ್ರಷ್ಟ ಅಧಿಕಾರಿಗಳನ್ನು ಕತ್ತಿ ಮೇಲೆ ಮೆರವಣಿಗೆ ಮಾಡಿದ್ದೀವಿ. ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಊರೊಳಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದೀವಿ. ಮತ್ತು ನಾವು ಹಸಿರು ಟವಲ್ ಹಾಕ್ಕೊಂಡು ಭ್ರಷ್ಟಾಚಾರ ಮಾಡಿದರೆ ಮತ್ತೆ ಇನ್ನೇನು ಮಾಡಬೇಕಾಗತ್ತೆ? ಅಂಥವ್ರ ಮೇಲೂ ಕೂಡ ಒಂದು ಕ್ರಮ ತಗೊಳ್ಳೋ ಅಂಥ ತೀರ್ಮಾನಕ್ಕೆ ಬರಬೇಕಾಗತ್ತನೋ ಇನ್ನು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತೀವಿ. ಎಲ್ಲ ಸೇರಿ ಒಟ್ಟು ನಮ್ಮ ಆದ್ಯತೆ ಮೊದಲನೇದು ರೈತ ಸಂಘ ಒಟ್ಟು ಮಾಡೋದ ಕಡೆಗೆ ಆದ್ಯತೆ. ಎಲ್ಲ ರೈತ ಸಂಘಟನೆಗಳು ಕೂಡ ನಾನು ಕರೆ ಕೊಡ್ತಕ್ಕಂಥದ್ದು, ವಿನಂತಿ, ಕರೆ ಅಂತಕ್ಕಂಥದ್ದಲ್ಲ, ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ವಿನಮ್ರವಾಗಿ ಎಲ್ಲ ಒಟ್ಟಾಗಿ ಹೋರಾಟ ಮಾಡೋಣ. ರೈತರಿಗೆ ಏನಾದ್ರು ಒಂದು ನ್ಯಾಯ ದೊರಕಿಸ್ಕೊಳ್ಳೋಣ. ಇವತ್ತು ರೈತರ ವಿರುದ್ಧ ಕಾಯ್ದೆಗಳಾಗ್ತಾ ಇದ್ದಾವೆ, ಕಂಪ್ನಿ ಪರ ಕಾಯ್ದೆ ಆಗ್ತಾ ಇದ್ದಾವೆ. ಇವತ್ತು ಅಧಿಕಾರಿಗಳು ರೈತರ ಮಾತು ಕೇಳ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಕೆಲವರು. ಇವತ್ತು ಭ್ರಷ್ಟಾಚಾರ ತುದಿಗೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾದಂಥ ಕಾರ್ಯಕರ್ತರ ಅವಶ್ಯಕತೆ ಇದೆ. ಆದ್ದರಿಂದ ಪ್ರಾಮಾಣಿಕವಾದಂಥ ಒಂದು ರೈತ ಸಂಘ ಹುಟ್ಟಾಕಿ ಮತ್ತೆ ಈ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಮತ್ತು ಈ ಭ್ರಷ್ಟಾಚಾರನೇ ದೊಡ್ಡ ರೋಗ ಈ ದೇಶಕ್ಕೆ. ಜನಸಂಖ್ಯೆ ಮತ್ತು ಭ್ರಷ್ಟಾಚಾರ ಎರಡೇ. ನಾವು ಜನಸಂಖ್ಯೆ ನಿಯಂತ್ರಣ ಒಂದು ಕಡೆ ಮಾಡಿ, ಇನ್ನೊಂದು ಕಡೆ ಭ್ರಷ್ಟಾಚಾರನ ಸಂಪೂರ್ಣ ನಿಯಂತ್ರಣ ಮಾಡಿದರೆ ನಮ್ಮ ದೇಶ ಸುಭಿಕ್ಷೆ ಆಗುತ್ತೆ. ಏನು ತೊಂದರೆ ಏನಿಲ್ಲ, ನಮ್ಮಲ್ಲಿರ್ತಕ್ಕಂಥ ಹಣದಲ್ಲೇ ಆಗುತ್ತೆ. ಕೆಲವು ಇವತ್ತು ಅಧಿಕಾರಿಗಳ ಮನೆ, ರಾಜಕಾರಣಿಗಳ ಮನೆ ಜಪ್ತಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ ಎಷ್ಟು ಹಣ ಭ್ರಷ್ಟಾಚಾರ. ನೀವೊಂದು ಕಡೆ ಹಿಡಿತಾ ಇದ್ದೀರಿ, ನಾವೊಂದು ಕಡೆ ಹೊರಗೆ ಹಾಕ್ತಾಯಿದ್ದೀವಿ. ನಿಜವಾಗ್ಲೂ ಕೂಡ ನಾನು ಮಾಧ್ಯಮಗಳಿಗೆ ಧನ್ಯವಾದ ಹೇಳ್ತೇನೆ. ಇವತ್ತು 4ನೇ ಅಂಗ ಮಾಧ್ಯಮ ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ. ಅದು ವಿರೋಧ ಪಕ್ಷ ಸ್ಥಾನದಲ್ಲಿ ಪ್ರಬಲವಾಗಿ ಕೆಲಸ ಮಾಡಬೇಕು. ಆ ಕೆಲಸ ಈಗ ಆಗ್ತಾ ಇದೆ. ನೀವು ಮಾಡಿ ಭ್ರಷ್ಟರನ್ನ, ಹಸಿರು ಟವಲ್ ಹಾಕ್ಕೊಂಡು ಭ್ರಷ್ಟಾಚಾರ ಮಾಡೋರನ್ನ ಸ್ಟಿಂಗ್ ಆಪ್ರೇಷನ್ ಮಾಡೋದ್ರ ಮುಖಾಂತರ ಮತ್ತು ಬೇರೆ ಬೇರೆ ರೀತಿ ಹಿಡಿದು ಹೊರಗೆ ಹಾಕ್ತಾ ಇದ್ದೀರಿ. ನಾವು ಶುದ್ಧಿ ಮಾಡ್ತಾಯಿದ್ದೀವಿ, ನಾವು ಹೊರಗೆ ಹಾಕಿದ್ದೀವಿ ಅವನ್ನ. ಹಾಗೆ ಒಂದು ಕಡೆ 2 ಕಡೆಯಿಂದನೂ ಶುದ್ಧಿ ಮಾಡೋಣ ಅಂತಾರನ್ನ. ಶುದ್ಧಿ ಮಾಡ್ತಾ ಸರಿ ಮಾಡೋಣ. ಅಂಥವ್ರು ನೀವು ಹೋಗೋದಿದ್ರೆ ಯಾವ್ದಾರ ಪಕ್ಷಕ್ಕೋ ಎಲ್ಲೋ ಹೋಗಿ ಹಸಿರು ಟವಲ್ ತೆಗೆದು ಹೋಗಿ ಏನಾರ ಮಾಡ್ಕೊಳ್ರಿ. ಹಸಿರು ಟವಲ್ಗೆ ಅವಮರ್ಯಾದೆ ಮಾಡಬೇಡ್ರಿ, ಹಸಿರು ಟವಲ್ ಮಾನಹರಾಜ್ ಹಾಕಬೇಡ್ರಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ತೀವಿ. ರೈತರು ಕೂಡ ಅಂಥವ್ರಿಗೆ ಬುದ್ಧಿ ಕಲಿಸ್ರಿ. ರೈತರು ಕೂಡ ಯಾರು ಹಸಿರು ಟವಲ್ ಹಾಕ್ಕೊಂಡು ಅಪರಾಧ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅವ್ರಿಗೆ ವಧೆ ಕೊಡೋದು ಮಾಡಿರಿ, ಮೊದಲು ಅವ್ರಿಗೆ ವಧೆ ಕೊಡೋದು ಮಾಡಿರಿ ಅಂತ ಹೇಳ್ತೀವಿ. ವಾಮಾರ್ಗದಿಂದ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಬೇಕು. ಅದರಲ್ಲಿ ರಾಜಕೀಯ ಪಕ್ಷದ ಜವಾಬ್ದಾರಿ ಭಾಳ ಜಾಸ್ತಿ ಇದೆ. ರಾಜಕೀಯ ಪಕ್ಷ ತನ್ನ ಅಭ್ಯರ್ಥಿನ ಕೊಡ್ಬೇಕಾದ್ರೆ ಪ್ರಾಮಾಣಿಕ ಅಭ್ಯರ್ಥಿ ಕೊಟ್ಟರೆ ಎಷ್ಟೋ ಸುಧಾರಿಸುತ್ತೆ. ಕೊಡ್ಬೇಕಾದ್ರೆ ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡಿದಂಥ ವ್ಯಕ್ತಿ ಎಷ್ಟು ದುಡ್ಡು ಐತೆ, ಎಷ್ಟು ಜಾತಿಯವನ, ಅವನು ಎಷ್ಟು ಸಂಖ್ಯೆ ಐತೆ ಅನ್ನೋದ್ರ 2 ಆಧಾರ ಮಾನದಂಡ ಮಾಡಿ ಇವತ್ತು ರಾಜಕೀಯ ಪಕ್ಷಗಳು ಸೀಟ್ ಕೊಡ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ಇಷ್ಟು ತುದಿಗೆ ಹೋಗಿದೆ. ಅದಕ್ಕೆ ರಾಜಕೀಯ ಪಕ್ಷಗಳ ವಿರುದ್ಧನೂ ಕೂಡ ನಾವು ಈ ಚಳವಳಿ ಮಾಡಬೇಕಾಗಿದೆ. ಮತದಾರನ ಜಾಗೃತಿ ಮಾಡ್ತಕ್ಕಂಥ ಒಂದು ಆಂದೋಲನ ಮಾಡಬೇಕಾಗಿದೆ. ಮೊನ್ನೆ ನಾನು ಚರ್ಚೆ ಮಾಡಿದ್ದೀನಿ. ಮತದಾರರನ್ನು ಜಾಗೃತಿ ಮಾಡ್ತಕ್ಕಂಥ ಒಂದು ಆಂದೋಲನ ಕೂಡ ಜೊತೆಗೆ ತಯಾರಾಗಬೇಕಾಗಿದೆ. ಅದರಲ್ಲೇ ಇದ್ದಿದ್ರಾಗೂ ಕೂಡ ಯಾರು ಪ್ರಾಮಾಣಿಕರು ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ, ಕಡಿಮೆ ಭ್ರಷ್ಟನ್ನು ಆಯ್ಕೆ ಮಾಡ್ತಕ್ಕಂಥ, ಪೂರ್ತಿ ಪ್ರಾಮಾಣಿಕರು ಸಿಗ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅದರಲ್ಲೇ ಕಡಿಮೆ ಸ್ವಲ್ಪ ಗುಣ ಇರ್ತಕ್ಕಂಥ ವ್ಯಕ್ತಿನ ಆಯ್ಕೆ ಮಾಡ್ತಕ್ಕಂಥದ್ದು, ಒಂದು ಕಡೆ ಶುದ್ಧಿ ಮಾಡ್ತಕ್ಕಂಥದ್ದು, ಒಂದು ಕಡೆ ರೈತ ಸಂಘ ಶುದ್ಧಿ ಮಾಡ್ತಕ್ಕಂಥದ್ದು, ಒಂದು ಕಡೆ ಒಗ್ಗಟ್ಟಾಗ್ತಕ್ಕಂಥದ್ದು. ಈ 3 ಕೆಲಸ ಮಾಡ್ಕೊಂಡು
ನಾವೇನಾದ್ರು ಪ್ರಬಲಗೊಳಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದೆ. ರೈತರ ಆತ್ಮಹತ್ಯೆಗಳು ನಾವು ಭಾಳ ಜಾಥಾ ಮಾಡಿದ್ದೀವಿ, ಸೈಕಲ್ ಜಾಥಾ ಮಾಡಿದ್ದೀವಿ, ರೈತರಿಗೆ ಆತ್ಮವಿಶ್ವಾಸ ತುಂಬಿದ್ದೀವಿ. ಸ್ವಲ್ಪ ಕಡಿಮೆ ಆಗಿದೆ. ಸಾಲಕ್ಕೆ ಅಂಜಬೇಡ್ರಿ, ಯಾಕೆಂದರೆ ಸಾಲ ನಮ್ಮದಲ್ಲ, ಅದು ಅರ್ಧ ಬೆಲೆ ಊಟ ಕೊಟ್ಟಿದ್ದೀವಿ. ಅವರು ಸಾಲ ತುಂಬಕ್ಕದನ್ನು ಸಾಲಗಾರಕ್ಕೆ ನಾವು ನೇರ ಹೊಣೆ ಅಲ್ಲ. ನಮಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಕಾಸ್ಟ್ ಆಫ್ ಕಲ್ಟಿವೇಷನ್ ಉತ್ಪಾದನಾ ವೆಚ್ಚ ಮತ್ತು 50% ಲಾಭ ಸೇರಿಸಿ ನಮಗೆ ಕೊಟ್ಟಿಲ್ಲ. ಇವತ್ತು ಬೆಳೆ ನಷ್ಟ, ಅತಿವೃಷ್ಟಿ, ಅನಾವೃಷ್ಟಿಗೆ ಸರಿಯಾದಂಥ ವೈಜ್ಞಾನಿಕ ಪರಿಹಾರ ಕೊಟ್ಟಿಲ್ಲ. ನಮಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿಲ್ಲ. ಸರಿಯಾದಂಥ ಬೆಳೆ ವಿಮೆ ಇಲ್ಲ, ಕಂಪ್ನಿ ಪರವಾದಂಥ ಬೆಳೆ ವಿಮೆ ಇದೆ. ಇವೆಲ್ಲ ಕಾರಣದಿಂದ ನಮಗೆ ಸಾಲ ಆಗಿದೆ ಹೊರತು ನಾವು ನಿಜವಾಗಲೂ ಸಾಲಗಾರರಲ್ಲ ಅಂತ ಎದೆ ತಟ್ಕೊಂಡು ರೈತರಿಗೆ ಹೇಳೋವಂಥ ಕೆಲಸ ಮಾಡ್ತಾಯಿದ್ದೀವಿ. ರೈತರು ಕೂಡ ಸಾಲಕ್ಕಂಜಿ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಲೂ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತಿದ್ದಾರೆ.